ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಮೋದಿಯವರು ಹೈದರಾಬಾದ್ನಲ್ಲಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವೊಂದು ಖರ್ಚುಗಳನ್ನ ನಾವು ಕಂಟ್ರೋಲ್ ಮಾಡಬೇಕು, ಸರಳವಾಗಿ ಬದುಕಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ, ಈ ರೀತಿಯಾಗಿ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಆದ್ರೆ ಈ ಎಚ್ಚರಿಕೆಯನ್ನ ಈಗ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಬದಲಾಗಿ ಬಹಳಷ್ಟು ಜನರು, ಅದರಲ್ಲೂ ವಿಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ನೆಗೆಟಿವ್ ಆಗಿ ಈಗ ಬಿಂಬಿಸ್ಲಿ ಪ್ರಾರಂಭಿಸಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಹೇಳಿರುವ ಮಾತಿನ ಅರ್ಥ ಏನು, ಹಾಗೇನೆ ವಿರೋಧ ಪಕ್ಷದವರು ಈಗ ಮಾಡ್ತಾ ಇರೋದೇನು? ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಅದಕ್ಕೂ ಮೊದಲು ನಿಮ್ಮೆಲ್ಲರನ್ನು ಕಾಫಿ ಇತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಮೊನ್ನೆ ನರೇಂದ್ರ ಮೋದಿ ಅವರು ಹೈದರಾಬಾದ್ ನಲ್ಲಿ ಭಾಷಣ ಮಾಡ್ತಿರೋ ಸಂದರ್ಭದಲ್ಲಿ ನಾವು ವಿದೇಶಿ ವಿನಿಮಯವನ್ನು ಉಳಿಸ್ಕೋಬೇಕಾಗಿದೆ, ನಮ್ಮ ಕೆಲವೊಂದು ಖರ್ಚುಗಳನ್ನ ಕಮ್ಮಿ ಮಾಡ್ಕೋಬೇಕು, ಹಾಗೆ ನಾವು ಕೆಲವೊಂದು ಇಂಪೋರ್ಟ್ ಗಳನ್ನ ಕಮ್ಮಿ ಮಾಡ್ಕೋಬೇಕಾಗ್ತದೆ, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ಯಾಕಂದ್ರೆ ವಿಶ್ವದಲ್ಲಿ ಕೆಲವು ಕಡೆಗಳಲ್ಲಿ ಯುದ್ಧ ನಡೀತಾ ಇದೆ, ಈ ಯುದ್ಧದಿಂದ ನಮ್ಮ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ, ಅದರಿಂದಾಗಿ ಅಂತಹದ್ದೇನು ಸಮಸ್ಯೆ ಭಾರತದ ಮೇಲೆ ಆಗ್ಲಿಲ್ಲ. ಆದ್ರೆ ಈಗ ಕೊಲ್ಲಿ ಯುದ್ಧ ನಡೀತಾ ಇದೆಯಲ್ಲ, ಇದರಿಂದಾಗಿ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆಯಿಲ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ನಿಮ್ಗೆ ಗೊತ್ತಿದೆ, ನಾವು ಸಾಮಾನ್ಯವಾಗಿ ಆಯಿಲ್ಗೆ ಈ ಕೊಲ್ಲಿ ರಾಷ್ಟ್ರಗಳನ್ನ ಡಿಪೆಂಡ್ ಆಗಿದ್ದೇವೆ. ಆದ್ರೆ ಅಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಯುದ್ಧದಿಂದಾಗಿ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಬ್ಲಾಕ್ ಮಾಡ್ಕೊಂಡು ಕೂತಿದೆ. ಹಾಗೇನೆ ಅಮೆರಿಕ ಕೂಡ ಕೆಲವೊಂದು ಕಸರತ್ತುಗಳನ್ನ ಮಾಡ್ತಾ ಇದೆ. ಇದೆಲ್ಲೋದ್ರಿಂದಾಗಿ ನಮ್ಗೆ ಆಯಿಲ್ ಈಗ ಸುಲಭವಾಗಿ ಬರ್ತಾ ಇಲ್ಲ. ಇದರಿಂದಾಗಿ ಒಂದಿಷ್ಟು ಕ್ರೈಸಿಸ್ ಆಗ್ತಾ ಇದೆ. ಹಾಗೇನೆ ಯಾವುದೇ ಸಂದರ್ಭದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಬಹಳಷ್ಟು ಸರ್ಕಾರ ಇಲ್ಲಿವರೆಗೆ ಶ್ರಮಿಸಿದೆ. ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇದ್ದಂತಹ ಅಬಕಾರಿ ಸುಂಕ ಏನಿದೆ ಅದನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಆಯಿಲ್ ಕಂಪನಿಗಳು ಇಲ್ಲಿವರೆಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಲಿಕ್ಕೆ ಹೋಗಿಲ್ಲ. ಆದ್ರೆ ಸದ್ಯದಲ್ಲಿ ಏರಿಕೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೊನ್ನೆ ಭಾಷಣ ಮಾಡ್ತಿರೋ ಸಂದರ್ಭದಲ್ಲಿ ಹಾಗೆ ನಿನ್ನೆ ಅದನ್ನ ಪುನರುಚ್ಚರಿಸಿದ್ದಾರೆ. ಅವರು ಮೋಸ್ಟ್ಲಿ ವಡೋದರದಲ್ಲಿ ಅನಿಸ್ತದೆ. ಇಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾವು ಇಂಪೋರ್ಟ್ ಅನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗ್ತದೆ, ನಮ್ಮ ವಿದೇಶಿ ವಿನಿಮಯವನ್ನ ನಾವು ನಮ್ಮಲ್ಲಿ ಉಳಿಸ್ಕೋಬೇಕು, ಅದರಿಂದಾಗಿ ಭಾರತಕ್ಕೆ ಬಹಳಷ್ಟು ಲಾಭ ಆಗ್ತದೆ. ಹಾಗೇನೆ ಡಾಲರ್ ಎದುರುಗಡೆ ಕುಸಿಯುತ್ತಿರುವಂತಹ ರೂಪಾಯಿಯ ಬೆಲೆಯನ್ನು ನಾವು ಸ್ಥಿರಗೊಳಿಸಬಹುದು, ಇಲ್ಲದಿದ್ರೆ ಮುಂದೆ ಸಮಸ್ಯೆ ಆಗ್ಬಹುದು. ಈ ರೀತಿಯಾಗಿ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ಯಾವುದನ್ನು ನಿಲ್ಲಿಸಬೇಡಿ ಅಂತ ಹೇಳಲಿಲ್ಲ, ಆದ್ರೆ ನಮ್ಮ ಉಪಯೋಗವನ್ನ ಸ್ವಲ್ಪ ಕಮ್ಮಿ ಮಾಡಿ, ತಿರುಗಾಟವನ್ನ ಕಮ್ಮಿ ಮಾಡಿ, ಈ ರೀತಿ ಒಂದು ಅಡ್ವೈಸ್ ಮಾಡಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ನಾವು ಆಮದು ಮಾಡ್ಕೊಳ್ಳುವಂತಹ 4 ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿ ಬರ್ತದೆ. ಈ ಆಮದನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದರ ಉಪಯೋಗವನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರು. ಇದರಲ್ಲಿ ಅವರು ಮುಖ್ಯವಾಗಿ ಹೇಳಿರೋದು ಆಯಿಲ್. ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಕಚ್ಚಾ ತೈಲ ಏನಿದೆ ಇದು ನಂಬರ್ 1 ಪೊಸಿಷನ್ ಅಲ್ಲಿದೆ. ಹಾಗೇನೆ 2ನೇ ಸ್ಥಾನದಲ್ಲಿ ಇರೋದು ಚಿನ್ನವನ್ನ ಕೂಡ ಅಷ್ಟೇ ನಾವು ಬಹಳಷ್ಟು ಆಮದನ್ನ ಮಾಡ್ಕೊಳ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಸರಿದೂಗಿಸ್ಲಿಕ್ಕಾಗಿ ವಿದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಅದಾದ್ಮೇಲೆ 3ನೇದು ಅಡುಗೆ ಎಣ್ಣೆ ಕೂಡ ಅಷ್ಟೇ ನಾವು ಮಲೇಷ್ಯಾವನ್ನ ಜಾಸ್ತಿ ಡಿಪೆಂಡ್ ಆಗಿದ್ದೇವೆ. ಪಾಮ್ ಆಯಿಲ್ ನ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತಿದ್ದಾರೆ. ಹಾಗೇನೆ ಸೂರ್ಯಕಾಂತಿ ಎಣ್ಣೆಯನ್ನ ಸಾಮಾನ್ಯವಾಗಿ ರಷ್ಯಾ ಮತ್ತು ಯುಕ್ರೇನ್ ನಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ ಅನ್ಸ್ತದೆ ಜಾಸ್ತಿ. ಅಂದ್ರೆ ನಮ್ಮಲ್ಲಿ ಬೆಳೆಯೋದಕ್ಕಿಂತಲೂ ಜಾಸ್ತಿ ಹೊರಗಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಆನಂತರ 4ನೇದು ಫರ್ಟಿಲೈಸರ್, ಅಂದ್ರೆ ನಾವು ಕೃಷಿಗೆ ಉಪಯೋಗಿಸುವಂತಹ ರಸಗೊಬ್ಬರಗಳಿಂದ ಅದನ್ನ ಕೂಡ ಬಹಳಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಿದೇಶಿ ವಿನಿಮಯ ಏನಿದೆ ಇದರಲ್ಲಿ ನಾವು ಬಹಳಷ್ಟು ಖರ್ಚು ಮಾಡೋದು ಈ ಇಂಪೋರ್ಟ್ ಗಳಿಗಾಗಿ. ಹಾಗೇನೆ ಬೆಲೆಯನ್ನು ಕೂಡ ನಾವು ಕಂಟ್ರೋಲ್ ಅಲ್ಲಿ ಇಡಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರ ಒಂದಿಷ್ಟು ಸಬ್ಸಿಡಿಗಳನ್ನು ಕೂಡ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ರಸಗೊಬ್ಬರದ ಮೇಲೆ ಸರ್ಕಾರ ಬಹಳಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದೆ. ಆದ್ರಿಂದಾಗಿ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಬೀಳ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಅವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಓಡಾಟಗಳನ್ನು ಸ್ವಲ್ಪ ಕಮ್ಮಿ ಮಾಡಿ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಏನಿದೆ ಅದನ್ನ ಉಪಯೋಗಿಸಿ, ಮೆಟ್ರೋ ಇರಬಹುದು ಅಥವಾ ಬಸ್ ವ್ಯವಸ್ಥೆ ಇರಬಹುದು, ಅದನ್ನ ನೀವು ಉಪಯೋಗಿಸ್ಕೊಳ್ಳಿ, ನಿಮ್ಮದೇ ಆದಂತಹ ವಾಹನಗಳಲ್ಲಿ ಓಡಾಡೋದನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಹಾಗೇನೆ ಕಂಪನಿಗಳಿಗೆ ಕೂಡ ಒಂದು ಅಡ್ವೈಸ್ ಅನ್ನ ಮಾಡಿದ್ದಾರೆ, ಆದಷ್ಟು ವರ್ಕ್ ಫ್ರಮ್ ಹೋಮ್ ಅನ್ನ ಜಾರಿಗೆ ತನ್ನಿ, ಆ ಮೂಲಕ ಅನಾವಶ್ಯಕವಾಗಿ ನಿಮ್ಮ ಎಂಪ್ಲಾಯೀಸ್ ಗಳ ಓಡಾಟವನ್ನ ತಡೆಗಟ್ಟುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಬಹಳಷ್ಟು ಮೀಟಿಂಗ್ ಗಳಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋದನ್ನ ತಪ್ಪಿಸ್ಲಿಕ್ಕಾಗಿ ವರ್ಚುವಲ್ ಮೀಟಿಂಗ್ ಗಳನ್ನ ಮಾಡಿ, ಈ ರೀತಿಯಾಗಿ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾವು ಒಂದಿಷ್ಟು ಡೀಸೆಲ್ ಮತ್ತು ಪೆಟ್ರೋಲ್ ನ ಉಳಿಸಬಹುದು, ಈ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗೇನೆ 2ನೇದಾಗಿ ಅವರು ಹೇಳಿರೋದು ಚಿನ್ನ. ಕನಿಷ್ಠ 1 ವರ್ಷದವರೆಗೆ ನೀವು ಚಿನ್ನದ ಖರೀದಿಯ ಮೇಲೆ ಸ್ವಲ್ಪ ಕಂಟ್ರೋಲ್ ಇಡಿ, ಬೇಕಾಬಿಟ್ಟಿಯಾಗಿ ಪರ್ಚೇಸ್ ಮಾಡಬೇಡಿ, ಮದುವೆಗಳಿಗೆ ಜಾಸ್ತಿ ಖರ್ಚು ಮಾಡಬೇಡಿ. ಮದುವೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಚಿನ್ನವನ್ನ ಪರ್ಚೇಸ್ ಮಾಡ್ತೇವೆ, ಆ ಪರ್ಚೇಸ್ ಮೇಲೆ ಕೂಡ ಸ್ವಲ್ಪ ಹಿಡಿತಾ ಇರಲಿ, ಈ ರೀತಿಯಾಗಿ ಅವರು ಅಡ್ವೈಸ್ ನ ಮಾಡಿದ್ದಾರೆ. ಇಲ್ಲಿ ಇವರು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚಿನ್ನದಲ್ಲಿ ಬಹಳಷ್ಟನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ.
ನಿಮ್ಗೆ ಗೊತ್ತಿರಬಹುದು, ಚಿನ್ನದಲ್ಲಿ 40% ನಾವು ಸ್ವಿಟ್ಜರ್ಲೆಂಡಿಂದ ಆಮದು ಮಾಡ್ಕೊಳ್ತಾ ಇದ್ದೇವೆ. ಉಳಿದಂಥದ್ದನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಅಷ್ಟೇ ನಾವು ವಿದೇಶಿ ವಿನಿಮಯದಲ್ಲಿ ಬಹಳಷ್ಟು ಹಣವನ್ನು ಕಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಮೂರನೇದು ಖಾದ್ಯ ತೈಲ. ಖಾದ್ಯ ತೈಲದ ವಿಷಯದಲ್ಲಿ ಕೂಡ ಅಷ್ಟೇ ಬಹಳಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ನರೇಂದ್ರ ಮೋದಿ ಅವರು ಖಾದ್ಯ ತೈಲವನ್ನ ಉಪಯೋಗಿಸಿ ಆದ್ರೆ ಕಮ್ಮಿ ಮಾಡಿ, ಅಟ್ಲೀಸ್ಟ್ 10% ಆದ್ರೂ ಕಮ್ಮಿ ಮಾಡಿ ಅಂತೇಳಿ ಬಹಳಷ್ಟು ದಿನಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಅವರು. ನೀವು ಖಾದ್ಯ ತೈಲವನ್ನ ಕಮ್ಮಿ ಉಪಯೋಗಿಸೋದ್ರಿಂದ ನಿಮ್ಮ ಜೇಬಿಗೂ ಕೂಡ ಒಳ್ಳೆಯದು, ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ನಂತರ 4ನೇದಾಗಿ ಹೇಳಿರೋದು ಅವರು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ರಸಗೊಬ್ಬರವನ್ನ ನೀವು ಉಪಯೋಗಿಸೋದಕ್ಕೆ ಬದಲಾಗಿ ಅಟ್ಲೀಸ್ಟ್ 50% ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಅಂತಕೊಂಡು ಸಲಹೆಯನ್ನು ಕೊಟ್ಟಿದ್ದಾರೆ. ಈ 4 ವಸ್ತುಗಳ ಆಮದಿನಲ್ಲಿ ನಾವು ಬಹಳಷ್ಟು ಕಡಿತವನ್ನು ಮಾಡಿದ್ರೆ ನಮಗೆ ಬಹಳಷ್ಟು ವಿದೇಶಿ ವಿನಿಮಯ ಉಳಿತದೆ. ಹಾಗಾಗಿ ನಮ್ಮ ಆರ್ಥಿಕತೆ ಬಲಿಷ್ಠವಾಗ್ತದೆ. ಡಾಲರ್ ಎದುರುಗಡೆ ರೂಪಾಯಿ ಕೂಡ ಬಲಿಷ್ಠವಾಗ್ತದೆ. ಅದರಿಂದ ನಮ್ಮ ದೇಶಕ್ಕೆ ಒಳಿತಾಗ್ತದೆ ಅಂತ ತಗೊಂಡು ಅವರೊಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಎಲ್ಲಿಯೂ ಕೂಡ ನರೇಂದ್ರ ಮೋದಿ ನೀವು ಉಪಯೋಗಿಸಲೇಬೇಡಿ, ಚಿನ್ನವನ್ನ ಧರಿಸಲೇಬೇಡಿ, ಚಿನ್ನವನ್ನ ಪರ್ಚೇಸ್ ಮಾಡಲೇಬೇಡಿ ಈ ರೀತಿ ಹೇಳಿಲ್ಲ. ಅದಕ್ಕೆ ಬದಲಾಗಿ ಪರ್ಚೇಸ್ ಮಾಡೋದ್ರಲ್ಲಿ ಸ್ವಲ್ಪ ಹಿಡಿತಾ ಇರಲಿ ಅಂತಕೊಂಡು ಹೇಳಿದ್ದಾರೆ. ಹಾಗೇನೆ ವಿದೇಶಿ ಪ್ರವಾಸವನ್ನು ಸ್ವಲ್ಪ ಕಮ್ಮಿ ಮಾಡಿ, ನಮ್ಮ ಹಣ ನಮ್ಮಲ್ಲೇ ಸರ್ಕ್ಯುಲೇಟ್ ಆಗೋ ರೀತಿಯಲ್ಲಿ ನೋಡಿ ಓಡಾಡ್ಬೇಕಾ. ನಮ್ಮ ದೇಶದ ಒಳಗಡೆ ಬಹಳಷ್ಟು ಸ್ಥಳಗಳಿದೆ, ಅಂತ ಸ್ಥಳಗಳಿಗೆ ಭೇಟಿ ಕೊಡಿ ಅನ್ನುವ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ನಂತರ ಈ ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನುವ ಇತ್ತೀಚಿನ ಒಂದು ಹೊಸ ಟ್ರೆಂಡ್ ಏನಿದೆ ಅದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ವಿದೇಶಗಳಲ್ಲಿ ಮದುವೆ ಆಗೋದಕ್ಕೆ ಬದಲಾಗಿ ನಮ್ಮ ದೇಶದ ಬೇರೆ ಬೇರೆ ಭಾಗದಲ್ಲಿ ಬೇಕಾದ್ರೆ ನೀವು ಮದುವೆ ಆಗಿ ಆ ಮೂಲಕ ಆ ಪ್ರದೇಶದ ಜನರಿಗೂ ಕೂಡ ಸಹಾಯ ಆಗ್ತದೆ. ಈ ರೀತಿಯಾಗಿ ಅವರೊಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಇವ್ರು ಕೊಟ್ಟಿರುವಂತಹ ಸಲಹೆಯನ್ನ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಪಾಸಿಟಿವ್ ಆಗಿರ್ತದೆ. ಅದಕ್ಕೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿ ನೆಗೆಟಿವ್ ಆಗಿ ಕಾಣಿಸ್ತದೆ. ಇಲ್ಲಿ ಮೊದಲನೇದಾಗಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಾದ್ರೆ ಏನಾಗ್ತದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಈಗ ವಿರೋಧ ಪಕ್ಷದವ್ರು ಮಾತಾಡ್ತಾ ಇದಾರಲ್ಲ, ವಿರೋಧ ಪಕ್ಷದವರು ನಿನ್ನೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೋಸ್ಟ್ಲಿ ಅವ್ರ ತಲೆಗೆ ಸಡನ್ ಆಗಿ ಹೋಗ್ಲಿಲ್ಲ ಅನ್ಸ್ತದೆ ಏನ್ ಹೇಳೋದು ಅಂತ ತಿಳ್ಕೊಂಡು. ಹಾಗಾಗಿ ನಿನ್ನೆಯಿಂದ ಅಂದ್ರೆ ಮೋಸ್ಟ್ಲಿ ಮೊನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿದ್ರು ಅನ್ಸ್ತದೆ. ರಾಹುಲ್ ಗಾಂಧಿ ಹೇಳಿದ್ರು ನಮ್ಮ ದೇಶದ ಆರ್ಥಿಕತೆ ಹಳ್ಳ ಹಿಡಿತಾ ಇದೆ. ಇದನ್ನ ನರೇಂದ್ರ ಮೋದಿ ಅವರು ಇಷ್ಟು ದಿನ ಹುದುಗಿಸಿಟ್ಕೊಂಡಿದ್ರು. ಯಾಕಂದ್ರೆ ಪಂಚರಾಜ್ಯದ ಚುನಾವಣೆ ನಡೀತಾ ಇತ್ತು, ಹಾಗಾಗಿ ಅದನ್ನ ಹೇಳಲಿಕ್ಕೆ ಹೋಗಿಲ್ಲ. ಒಂದ್ ವೇಳೆ ಅವ್ರು ಹೇಳಿದ್ದಿದ್ರೆ ಬಿಜೆಪಿಯ ಪಕ್ಷದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇತ್ತು, ಹಾಗಾಗಿ ಅವ್ರು ಹೇಳಲಿಲ್ಲ ಅಂತೇಳಿ ಹೇಳಿದ್ರು. ನಂತರ ನಮ್ಮ ಸಿದ್ದರಾಮಯ್ಯ ಇರಬಹುದು, ಹಾಗೇನೆ DK ಶಿವಕುಮಾರ್ ಇವರೆಲ್ಲರೂ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ವಿಶೇಷವಾಗಿ ಒಂದೇ ಒಂದು ಚುನಾವಣೆಯನ್ನು ಮೋಸ್ಟ್ಲಿ ನನಗೆ ಗೊತ್ತಿದ್ದಾಗೆ ನೇರವಾಗಿ ಜನರನ್ನ ಎದುರಿಸಿ ಗೆಲ್ಲದೆ ಇರುವಂತಹ ಓರ್ವ ಮಹಾನ್ ನಾಯಕ ನಮ್ಮ ರಾಜ್ಯದಲ್ಲಿದ್ದಾರೆ. ಅವರ ಹೆಸರು BK ಹರಿಪ್ರಸಾದ್ ಅಂತೇಳಿ. ಅವರು ಕೂಡ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೋದಿ ಹಾಗೆ ಮೋದಿ ಹೀಗೆ ಈ ರೀತಿಯಾಗಿ ಹೇಳಿದ್ದಾರೆ. ಬಿಡಿ, ಕೆಲವರ ಪ್ರತಿಕ್ರಿಯೆಗಳ ಬಗ್ಗೆ ನಾವು ಮಾತಾಡದೆ ಇರೋದೇ ಒಳ್ಳೇದು ಅನಿಸ್ತದೆ. ಇವರು ಸದ್ಯಕ್ಕೆ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಹಾಗೇನೆ ಕೇಂದ್ರದಲ್ಲಿ ವಿರೋಧ ಪಕ್ಷದಲ್ಲಿದ್ದಾರೆ. ಆದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಇವರು ಮರೆಮಾಚುವಂತ ಪ್ರಯತ್ನವನ್ನ ಬಹಳ ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. BK ಹರಿಪ್ರಸಾದ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಕೇವಲ ಕೇಂದ್ರದಲ್ಲಿ ಹಾಗಿದೆ, ಕೇಂದ್ರ ವೈಫಲ್ಯವನ್ನು ಅನುಭವಿಸ್ತಾ ಇದೆ. ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಏನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ, ಈ ರೀತಿಯಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗೇನೆ BK ಹರಿಪ್ರಸಾದ್ ಇನ್ನೊಂದು ಮಾತನ್ನ ಹೇಳಿದ್ರು, ನರೇಂದ್ರ ಮೋದಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿಯಾ ಈ ತರ ಪ್ರಶ್ನೆ ಮಾಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಆಗ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಆಗ ಆಹಾರದ ಸಮಸ್ಯೆ ದೇಶದಲ್ಲಿ ಕಾಣಿಸ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಡೀ ದೇಶಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ರು. ನಮ್ಮ ದೇಶದ ಜನತೆ ಆಹಾರದ ಭದ್ರತೆಗಾಗಿ ಒಂದು ಹೊತ್ತಿನ ಊಟವನ್ನ ಬಿಟ್ಟು ಬಿಡ್ಬೇಕು, ಒಂದು ಹೊತ್ತು ಉಪವಾಸ ಇರಿ, ನೀವು ಉಳಿದಂತ 2 ಹೊತ್ತು ಏನಾದ್ರೂ ತಿನ್ನಿ ಪರವಾಗಿಲ್ಲ ಅಂತಕೊಂಡು ಈ ರೀತಿಯಾಗಿ ಒಂದು ಕರೆ ಕೊಟ್ಟರು. ಆ ಕರೆಗೆ ಇಡೀ ದೇಶ ಹೋಗೊಡ್ತು ಕೂಡ. ಈಗ ಈ BK ಹರಿಪ್ರಸಾದ್ ನರೇಂದ್ರ ಮೋದಿ ಮತ್ತು ಶಾಸ್ತ್ರಿ ಬಗ್ಗೆ ಕಂಪೇರ್ ಮಾಡಿ ನೋಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಒಂದ್ ವೇಳೆ ಆ ಸಂದರ್ಭದಲ್ಲಿ ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಿಜೆಪಿ ಪಕ್ಷ ಆ ಸಂದರ್ಭದಲ್ಲಿ ಇದ್ದಿದ್ರೆ, ಬಿಜೆಪಿ ಪಕ್ಷದಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಿದ್ರೆ, ಆಗ ಇದೇ BK ಹರಿಪ್ರಸಾದ್ ಅವರು ಇದ್ದಿದ್ರು ಕೂಡ ಅದನ್ನ ಟೀಕಿಸ್ತಾ ಇದ್ರು. ಯಾಕೆ ಅವರು ಉಪವಾಸ ಮಾಡಬೇಕು ಜನ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ಕೂಡ ಅಷ್ಟೇ, ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದ್ರು. ಎಲ್ಲರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಬೇಕಂತ ಏನಿಲ್ಲ, ದೇಶದಲ್ಲಿ ಏನಾದ್ರು ಸಂಕಷ್ಟ ಇದ್ರೆ ಅಥವಾ ಮುಂದೆ ಏನಾದ್ರು ಸಂಕಷ್ಟ ಬರಬಹುದು ಅಂತೇಳಿ ಗೊತ್ತಾದ್ರೆ ಆಗ ದೇಶದ ಯಾರಾದ್ರೂ ಒಟ್ಟಿಲ್ಲ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಡಬಹುದು ಅಥವಾ ಜನರನ್ನ ಎಚ್ಚರಿಸಬಹುದು. ಉದಾಹರಣೆಗೆ ಒಂದು ಮಾತನ್ನ ಹೇಳ್ತೇನೆ. BK ಹರಿಪ್ರಸಾದ್ ಅವರು ಒಂದು ಮನೆಯ ಯಜಮಾನ ಅಂತೇಳಿ ಇಟ್ಕೊಳ್ಳಿ.
ಮನೆಯ ಇಡೀ ಖರ್ಚನ್ನ ಇವರೇ ತೂಗಿಸ್ಕೊಂಡು ಹೋಗ್ಬೇಕಾಗಿ ಬಂದಿರ್ತದೆ. ಆ ಸಂದರ್ಭದಲ್ಲಿ ಇವರಿಗೆ ಏನೋ ಸಮಸ್ಯೆ ಉಂಟಾಗಬಹುದು, ಯಾವುದೋ ಫೈನಾನ್ಷಿಯಲ್ ಕ್ರೈಸಿಸ್ ಉಂಟಾಗಬಹುದು, ಇವ್ರಿಗೆ ಬರುವಂತಹ ಹಣ ಬರದೇ ಇರಬಹುದು, ಅಥವಾ ಇವರು ಸಾಲದ ಸುಳಿಯಲ್ಲಿ ಕೂಡ ಸಿಕ್ಕಾಕೊಂಡಿರ್ಬೋದು. ಆ ಸಂದರ್ಭದಲ್ಲಿ ಇವರು ಮನೆಯವರಿಗೆ ಏನಂತ ಅಡ್ವೈಸ್ ಮಾಡ್ತಾರೆ, ಖರ್ಚುಗಳನ್ನ ಕಮ್ಮಿ ಮಾಡಿ, ಅನಾವಶ್ಯಕವಾಗಿ ವೇಸ್ಟ್ ಮಾಡಬೇಡಿ, ತಿರುಗಾಟವನ್ನ ಕಮ್ಮಿ ಮಾಡಿ, ಈ ರೀತಿಯಾಗಿ ಅವರಿಗೆ ಅಡ್ವೈಸ್ ಮಾಡ್ತಾರೆ ಹೊರತು ನೀವು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ಕೊಂಡು ಆರಾಮದಲ್ಲಿರಿ, ನಾನು ನೋಡ್ಕೊಳ್ತೇನೆ, ಈ ರೀತಿಯಾಗಿ ಹೇಳಲ್ವಲ್ಲ. ಅದೇ ರೀತಿಯಾಗಿ ಇಲ್ಲಿ ನರೇಂದ್ರ ಮೋದಿ ಅವರು ಒಂದು ಅಡ್ವೈಸ್ ಅನ್ನ ಮಾಡಿದ್ದಾರೆ. ಅವ್ರು ಎಲ್ಲಿಯೂ ಕೂಡ ಎಲ್ಲದೂ ನಿಲ್ಲಿಸಿಬಿಡಿ ಅಂತಲ್ಲಿ ಹೇಳಲಿಲ್ಲ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರೆ ವಿರೋಧ ಪಕ್ಷದವರು ಯಾವ ರೀತಿ ಬಿಂಬಿಸ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ದೇಶ ಸಂಪೂರ್ಣವಾಗಿ ದಿವಾಳಿ ಆಗುವ ಪರಿಸ್ಥಿತಿಗೆ ತಲುಪಿದೆ, ಭಾರತದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇವರಿಗೆ ಖಂಡಿತವಾಗಿ ಗೊತ್ತಿರಬೇಕು ಅಂತ ತಿಳ್ಕೊಳ್ತೇನೆ ನಾನು. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ, ಹಳೆ ವಿಡಿಯೋ ಯಾರು ನಂಗೆ ಫಾರ್ವರ್ಡ್ ಮಾಡಿದ್ರು, 2013ರಲ್ಲಿ ಆಗ ಪಿ ಚಿದಂಬರಂ ನಮ್ಮ ದೇಶದ ಅರ್ಥ ಮಂತ್ರಿ ಆಗಿದ್ರು, ಅಂದ್ರೆ ಹಣಕಾಸು ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಒಂದು ಹೇಳಿಕೆ ಅದು, ಆ ವಿಡಿಯೋವನ್ನು ನಂಗೆ ಕಳಿಸ್ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಯುದ್ಧವು ನಡೀತಾ ಇರಲಿಲ್ಲ, ಏನೂ ಇಲ್ಲ. ಆದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಫ್ರೈಜಿಲ್ ಎಕಾನಮಿ ಅಂತ ತಗೊಂಡು ಹೇಳ್ತಾ ಇದ್ರು. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯ ಪರಿಸ್ಥಿತಿಗೆ ಹೋಗುವಂತಹ ಸಂದರ್ಭ ಎದುರಾಗಿತ್ತು. ಅದನ್ನ ಕಾಂಗ್ರೆಸ್ ಪಕ್ಷದವರು ಎಲ್ಲಿಯೂ ಹೇಳ್ಕೊಂಡ್ಲಿಕ್ಕೆ ಹೋಗಿರ್ಲಿಲ್ಲ. ಆಗ ಚಿದಂಬರಂ ಅವರು ಒಂದು ಕಡೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ದೇಶದ ಜನತೆ ಖರ್ಚಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಚಿನ್ನದ ಖರೀದಿಯನ್ನ ನಿಲ್ಲಿಸಬೇಕು. ಅಟ್ಲೀಸ್ಟ್ 6 ತಿಂಗಳ ಮಟ್ಟಿಗೆ ಚಿನ್ನದ ಖರೀದಿಯನ್ನ ಇವ್ರು ಕಂಟ್ರೋಲ್ ಮಾಡಿದ್ರೆ ನಮ್ಮ ವಿದೇಶಿ ವಿನಿಮಯ ಬಹಳಷ್ಟು ಹೆಚ್ಚುತ್ತದೆ, ಅದರಿಂದ ದೇಶಕ್ಕೆ ಒಳ್ಳೇದಾಗ್ತದೆ, ದೇಶದ ಆರ್ಥಿಕತೆ ಸುಧಾರಿಸ್ತದೆ. ಈ ರೀತಿಯಾಗಿ ಆ ಸಂದರ್ಭದಲ್ಲಿ ಇದೇ ಚಿದಂಬರಂ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ್ಲೂ ಇದ್ದಾರೆ, ಆವಾಗ್ಲೂ ಇದ್ರು. ಅವ್ರು ಹೇಳಿದ್ರು. ಅವ್ರು ಹೇಳಿರುವಂತ ಈ ಮಾತಿನ ಬಗ್ಗೆ ಬಿ ಕೆ ಹರಿಪ್ರಸಾದ್ ಏನ್ ಹೇಳ್ತಾರೆ, ಆಗ ಯಾವುದೇ ರೀತಿಯ ಯುದ್ಧ ಕೂಡ ನಡೀತಾ ಇರಲಿಲ್ಲ, ಆದ್ರೆ ದೇಶದ ಆರ್ಥಿಕತೆ ಹಳ್ಳ ಹಿಡಿದಿತ್ತು. ನಿಮ್ಗೆ ಗೊತ್ತಿರಬಹುದು, 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಾಗ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಇವರು ಮಾಡಿರುವಂತಹ ಸಾಲ, ಹಾಗೇನೆ ಇವರ ಬೇಕಾಬಿಟ್ಟಿ ಯೋಜನೆಗಳು, ಹಾಗೇನೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಂತಹ ಸರ್ಕಾರ UPA ಸರ್ಕಾರ. ಅದರಿಂದಾಗಿ ಜನರು ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿರುವಂತಹದ್ದು. ಇದನ್ನ ಅರ್ಥ ಮಾಡ್ಕೊಳ್ಳೋದೇನೆ ಈಗ ನರೇಂದ್ರ ಮೋದಿ ಅವರು ಏನೋ ಒಂದು ಅಡ್ವೈಸ್ ಮಾಡಿದ್ದಾರೆ, ಅದನ್ನ ಪಾಸಿಟಿವ್ ಆಗಿ ನಾವು ಜನರ ಬಳಿಗೆ ತಲುಪಿಸಬೇಕೆ ಹೊರತು ನೆಗೆಟಿವ್ ಆಗಿ ಹೇಳ್ಕೊಂಡು ಹೋಗುವಂಥದ್ದು ಏನಿಲ್ಲ. ಅವ್ರು ಹೇಳಿರೋದು ಜಾಗೃತಿ ವಹಿಸಿ, ಮುಂದೆ ಇನ್ನೂ ಕಠಿಣತಮ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು, ಹಾಗಾಗಿ ಈಗಿನಿಂದಲೇ ತಯಾರಿಯನ್ನು ನಡೆಸಿ ನಿಮ್ಮ ಖರ್ಚುಗಳನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಅಂತಕೊಂಡು ಹೇಳಿದ್ದಾರೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾನು ಇಲ್ಲಿ ಬಿಜೆಪಿ ಸರ್ಕಾರದ ಪರವಾಗಿ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ, ಕೇವಲ ಓರ್ವ ದೇಶದ ಪ್ರಜೆ ಆಗಿ ಹಾಗೇನೆ ಅವ್ರು ಹೇಳಿರುವ ಮಾತಿನ ಅರ್ಥವನ್ನು ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ನಮ್ಮ ಖರ್ಚನ್ನು ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮಗೂ ಕೂಡ ಒಳ್ಳೇದು, ಅದೇ ರೀತಿಯಲ್ಲಿ ದೇಶಕ್ಕೆ ಕೂಡ ಸಹಾಯ ಆಗ್ತದೆ. ಖರ್ಚು ಮಾಡ್ತೀರಾ ಮಾಡಿ, ಪರವಾಗಿಲ್ಲ, ಅದರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಮಾಡಿ. 100 ರೂಪಾಯಿ ಖರ್ಚು ಮಾಡುವಲ್ಲಿ 90 ರೂಪಾಯಿನ ಖರ್ಚು ಮಾಡಿ 10 ರೂಪಾಯಿನ ಉಳಿಸುವಂತ ಯೋಚನೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ನಮ್ಮ ಪರಿಸ್ಥಿತಿ ಕೂಡ ಸುಧಾರಿಸ್ತದೆ. ಹಾಗೇನೆ ಹನಿಗೂಡಿ ಹಳ್ಳ ಅನ್ನುವ ರೀತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತದೆ. ಇಲ್ಲಿ ಅವ್ರು ಹೇಳಿದ್ದು ಚಿನ್ನ ಖರೀದಿ ಎಲ್ಲದನ್ನು ಕೂಡ 1 ವರ್ಷದ ಮಟ್ಟಿಗೆ ಕಂಟ್ರೋಲ್ ಮಾಡಿ, ಬೇಕಾಬಿಟ್ಟಿಯಾಗಿ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಹೊರತು ಪರ್ಚೇಸೇ ಮಾಡಬೇಡಿ ಅಂತಕೊಂಡು ಹೇಳಲಿಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ಈ ರೀತಿಯಾಗಿ ನೆಗೆಟಿವ್ ಆಗಿ ಮಾತಾಡೋದಿದೆಯಲ್ಲ, ಇದು ಸರ್ವತ ತಪ್ಪು ಅನಿಸ್ತದೆ. ಇದೇ ಸಂದರ್ಭದಲ್ಲಿ ನಾನು ನಿಮ್ಗೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಫೆಬ್ರವರಿ ತಿಂಗಳಲ್ಲಿ ಭಾರತದಲ್ಲಿದ್ದಂತಹ ಫಾರಿನ್ ರಿಸರ್ವ್ ಏನಿದೆ ಅದು $724 ಬಿಲಿಯನ್ ಇತ್ತು. ಆದ್ರೆ ಈಗ ಅದು $690 ಬಿಲಿಯನ್ ಬಂದಿದೆ. ಈ ರೀತಿ ಆಗಲಿ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಡಾಲರ್ ಎದುರುಗಡೆ ರೂಪಿ ಸ್ವಲ್ಪ ವೀಕ್ ಆಗ್ತಾ ಇದೆ, ಅದರಿಂದಾಗಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದನ್ನ ನಾವು ಸರಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಂಪೋರ್ಟ್ಸ್ ಏನಿದೆ ಅದ್ರ ಮೇಲೆ ನಾವು ಕಂಟ್ರೋಲ್ ಅನ್ನ ಹೇರಬೇಕು. ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಈ ಒಂದು ಕೆಲವೊಂದು ಸಲಹೆಗಳೇನಿದೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಖಾದ್ಯ ತೈಲದ ಬಗ್ಗೆ ಹೇಳ್ತೇನೆ. ಸೂರ್ಯಕಾಂತಿ ಎಣ್ಣೆನ ಉಪಯೋಗಿಸ್ತೇವೆ, ಹಾಗೇನೆ ಪಾಮ್ ಆಯಿಲ್ ಕೂಡ ಉಪಯೋಗಿಸ್ತೇವೆ. ಪಾಮ್ ಆಯಿಲ್ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಆದ್ರೂ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ. ಸಾಮಾನ್ಯವಾಗಿ ಸ್ವೀಟ್ ಇದೆಲ್ಲದರಲ್ಲೂ ಕೂಡ ಪಾಮ್ ಆಯಿಲ್ನ ಯೂಸ್ ಮಾಡ್ತಾರಂತೆ. ಅಟ್ಲೀಸ್ಟ್ ನೀವು ಮನೆಯಲ್ಲಿ ಉಪಯೋಗಿಸುವಾಗ ಈ ಸೂರ್ಯಕಾಂತಿ ಎಣ್ಣೆ ಬದಲಿಗೆ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ. ತೆಂಗಿನ ಎಣ್ಣೆ ಯಾಕಂದ್ರೆ ನಾವೆಲ್ಲೂ ಇಂಪೋರ್ಟ್ ಮಾಡ್ಕೊಂತ ಇಲ್ಲ, ನಮ್ಮ ದೇಶದಲ್ಲೇ ಬಹಳಷ್ಟು ಉತ್ಪಾದನೆ ಆಗ್ತಿದೆ. ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಅದೇ ರೀತಿಯಲ್ಲಿ ವಿದೇಶಿ ವಿನಿಮಯ ಕೂಡ ಉಳಿತದೆ. ಅಂದ್ರೆ ನಮ್ಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ ಅಂತ ನಾನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಸಲಹೆ ಏನಿದೆ ಇದು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನೇನು ಆರ್ಥಿಕ ತಜ್ಞ ಅಲ್ಲ, ಹಾಗಾಗಿ ಯಾವುದೇ ರೀತಿಯ ಫಿಗರ್ಸ್ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಹೋಗಿಲ್ಲ. ಸಿಂಪಲ್ ಆಗಿ ಒಬ್ಬ ಶ್ರೀಸಾಮಾನ್ಯ ಹೇಗೆ ಯೋಚನೆ ಮಾಡಬಹುದು ಆ ರೀತಿಯಲ್ಲಿ ನಾನು ನಿಮಗೆ ಈ ವಿಷಯವನ್ನ ಹೇಳಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.